ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಕಳೆದ 2 ದಿನಗಳಿಂದ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಕೂಡ ವಿಡಿಯೋ ಬಂದಿಲ್ಲ. ಕೆಲ ಅಭ್ಯರ್ಥಿಗಳು ಕೂಡ ಕೇಳ್ತಿದ್ರಿ, ಯಾಕೆ ಸರ್ ವಿಡಿಯೋಸ್ ಬಂದಿಲ್ಲ, ನೀವು ಎತ್ತ ಸಾಕಷ್ಟು ಡೌಟ್ಸ್ ಇದೆ ಅಂತಕ್ಕಂಥ ನಿಮ್ಮ ಒಂದು ಪ್ರಶ್ನೆಗಳನ್ನು ಕೂಡ ಹಾಕ್ತಾ ಇದ್ರಿ. ಒಂದು 2 ದಿನಗಳ ಕಾಲ ನಾವು ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಯಾವುದೇ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಕೊಡಲಿಲ್ಲ. ಯಾಕಂದ್ರೆ ಕಾರಣ ಏನಂದ್ರೆ ಕಂಟಿನ್ಯೂಸ್ ಆಗಿ ಎಲ್ಲ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಕೊಡ್ತಿದ್ವಲ್ಲ, ಸ್ವಲ್ಪ ಒಂದು ಗ್ಯಾಪ್ ಎಲ್ಲೂ ಆಗಿದ್ದಿಲ್ಲ. ಅಂದ್ರೆ ಸ್ವಲ್ಪ ನಮಗೂ ಕೂಡ ಸ್ಟ್ರೆಸ್ ಫೀಲ್ ಆಗ್ತಿರೋದ್ರಿಂದ ನಾವು ಗ್ಯಾಪ್ ಆಯಿತು ಅಂತ ಹೇಳ್ಬೋದಾಗಿರುವಂಥದ್ದು. ಈಗ ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಇರುವಂಥ ಪ್ರಶ್ನೆ ಏನಂದ್ರೆ, ಎಲ್ಲ ಆಲ್ಮೋಸ್ಟ್ ಇನ್ಫಾರ್ಮೇಷನ್ಗಳನ್ನ ಕೊಟ್ಟೆ, ಯಾಕಂದ್ರೆ ಮೇನ್ ಇರುವಂಥದ್ದನ್ನೆಲ್ಲ ತಿಳಿಸ್ಬಿಟ್ಟೆ ನಾವು ಒಂದು ಗ್ಯಾಪನ್ನು ಕೊಟ್ಟಿದ್ವಿ ಅಂತ ಹೇಳ್ಬೋದು. ಈಗ ಸೆಕೆಂಡ್ PUC ಎಕ್ಸಾಮ್ನ ಒಂದು ರೀವ್ಯಾಲ್ಯೂಯೇಷನ್, ರೀಟೋಟಲಿಂಗ್, ಸ್ಕ್ಯಾನರ್ಡ್ ಕಾಪಿ ಅಂದರೆ ಏನು, ಯಾವ ರೀತಿಯಾಗಿ ಇರುತ್ತೆ ಅಂದರೆ ಅಪ್ಲೈ ಮಾಡಿದ ಸಂದರ್ಭದಲ್ಲಿ ಪ್ರಕ್ರಿಯೆಗಳು, ನಂತರದಲ್ಲಿ ಮಾರ್ಕ್ಸ್ ಕಟ್ ಮಾಡ್ತಾರೆ, ಮಾರ್ಕ್ಸ್ ಕೊಡ್ತಾರೆ ಅಂತಕ್ಕಂಥ ಹಲವಾರು ಪ್ರಶ್ನೆ ಇದೆಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ನೋಡಿದ್ರೆ ತಿಳ್ಕೊಂಡು ಬರ್ತಾರೆ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು, ಬೆಲ್ ಐಕಾನ್ ಕ್ಲಿಕ್ ಮಾಡ್ಬೋದು. ಹೊಸದಾಗಿ ವಿಡಿಯೋ ನೋಡ್ತಿರೋರಿಗೆ ಹೇಳ್ತಿರೋದು ವಿಡಿಯೋ ಇಷ್ಟ ಆಗುತ್ತೆ ಲೈಕ್ ಮುಖಾಂತರ ಸೂಚನೆ ಕೊಡ್ಬೋದು ಅಂತ ಹೇಳ್ತಾ ಒಂದೊಂದಾಗಿ ಮಾಹಿತಿನ ಬಂದ್ಬಿಡೋಣ. ವಿದ್ಯಾರ್ಥಿಗಳಿಗೆ ಸೆಕೆಂಡ್ PUC ಎಕ್ಸಾಮ್ ಏನು ಬರ್ತಲ್ಲ ಮಾರ್ಚ್ ತಿಂಗಳಲ್ಲಿ, ಅದರ ವಿದ್ಯಾರ್ಥಿಗಳಿಗೆ ಇವಾಗ ಒಂದು ಮಾರ್ಕ್ಸ್ ನಿಮಗೆ ಕಡಿಮೆ ಬಂದಿದೆ, ಅನ್ಕೊಂಡಷ್ಟು ಮಾರ್ಕ್ಸ್ ಬಂದಿಲ್ಲ ಅಂತಕ್ಕಂಥ ಅಭ್ಯರ್ಥಿಗಳಿಗೆ ರಿವಲ್ಯೂಷನ್ ರೀಟೋಟಲಿಂಗ್ ಎಲ್ಲ ಅಪ್ಲಿಕೇಶನ್ ಹಾಕಬೇಕು ಅಂದರೆ ಸ್ಕ್ಯಾನರ್ಡ್ ಕಾಪಿ ಬೇಕಿರುತ್ತೆ. ಈ ಒಂದು ಸ್ಕ್ಯಾನರ್ಡ್ ಕಾಪಿ ಅಂದ್ರೆ ಏನು, ಮೊದಲನೇದಾಗಿ ಇದ್ರ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಎಕ್ಸಾಮ್ನಲ್ಲಿ ನೀವು ಬರೆದಿರ್ತಕ್ಕಂಥ ಉತ್ತರ ಪತ್ರಿಕೆ ಇರುತ್ತಲ್ಲ, ಅಂದರೆ ಎಕ್ಸಾಮಲ್ಲಿ ಕ್ವಶನ್ ಪೇಪರ್ ಕೊಟ್ಟಿರ್ತಾರೆ, ಆನ್ಸರ್ ಬುಕ್ಲೆಟ್ ಏನು ಕೊಟ್ಟಿರ್ತಲ್ಲ, ಆ ಒಂದು ಆನ್ಸರ್ ಬುಕ್ಲೆಟಲ್ಲಿ ನೀವು ಉತ್ತರ ಬರೆದಿರ್ತಲ್ಲ, ಅದನ್ನು ನಿಮಗೆ ಸ್ಕ್ಯಾನ್ ಮಾಡೋದ್ರ ಮುಖಾಂತರದಲ್ಲಿ ಒಂದು PDF ಅನ್ನು ಕಳಿಸ್ಕೊಡುವಂಥದ್ದಾಗಿರುತ್ತೆ ಇಲಾಖೆ ಕಡೆಯಿಂದ. ಆ ಒಂದು PDF ಏನಿರುತ್ತಲ್ಲ ಅದನ್ನು ಸ್ಕ್ಯಾನರ್ಡ್ ಕಾಪಿ ಅಂತ ಕರೀತಾರೆ. ಅಂದರೆ ನೀವು ಬರೆದಿರ್ತಕ್ಕಂಥ ಉತ್ತರ ಪತ್ರಿಕೆ ಏನಿರುತ್ತಲ್ಲ ಇಲಾಖೆ ಕಡೆಯಿಂದ ಅದನ್ನು ಸ್ಕ್ಯಾನ್ ಮಾಡೋದ್ರ ಮುಖಾಂತರ ಅದನ್ನು ಅಪ್ಲೈ ಮಾಡಿದಂಥ ಅಭ್ಯರ್ಥಿಗಳಿಗೆ ಕಳಿಸ್ಕೊಡುವಂಥದ್ದು ಇರುತ್ತೆ. ಅಂದರೆ ಅಭ್ಯರ್ಥಿಗಳಿಗೆ ಯಾವ ಥರ ಅಂದರೆ ಅಭ್ಯರ್ಥಿಗಳಿಗೆ ಕೊನೆ ದಿನಾಂಕ ಆಗಿರ್ಬೋದು, ಫೀಸ್ ಆಗಿರ್ಬೋದು ಎಲ್ಲನೂ ಕೂಡ ಮಾಹಿತಿನ ಕೊಟ್ಟಿದ್ದೇವೆ. ಸ್ಕ್ಯಾನರ್ಡ್ ಕಾಪಿ ರಿವಲ್ಯೂಷನ್ಗೆ ಸಂಬಂಧಪಟ್ಟಂತೆ ಎಲ್ಲ ರೀಟೋಟಲಿಂಗ್ಗೆ ಸಂಬಂಧಪಟ್ಟಂತೆ ಎಲ್ಲ. ಈಗ ಪ್ರಮುಖವಾಗಿ ತಿಳಿಸುವಂತಾರೆ ಸ್ಕ್ಯಾನರ್ಡ್ ಕಾಪಿ ಅಂದರೆ ನಿಮ್ಗೆ ಅರ್ಥ ಇದು, ನೀವು ಬರೆದಿರ್ತಕ್ಕಂಥ ಆನ್ಸರ್ ಪೇಪರ್ನ ಒಂದು ಉತ್ತರ ಪತ್ರಿಕೆ ಇರುತ್ತಲ್ಲ ಅದರ ಒಂದು ಸ್ಕ್ಯಾನ್ ಮಾಡಿರ್ತಕ್ಕಂಥ ಒಂದು ಪ್ರತಿ ಅಂತ ಹೇಳ್ಬೋದು. ಅಂದರೆ ಆನ್ಸರ್ ಶೀಟೇನೆ. ಆನ್ಸರ್ ಶೀಟೇನೆ ಕೊಡಲ್ಲ, ಜಸ್ಟ್ ಸ್ಕ್ಯಾನ್ ಮಾಡಿರೋದು ಕೊಡ್ತಾರೆ. ಓಕೆ ಆಯ್ತು. ಇವಾಗ ನೆಕ್ಸ್ಟ್ ರಿವ್ಯಾಲ್ಯೂಷನ್ ಬಗ್ಗೆ ಹೇಳೋಣ. ರಿವ್ಯಾಲ್ಯೂಷನ್ ರೀಟೋಟಲಿಂಗ್ಗೆ ಸ್ಕ್ಯಾನರ್ಡ್ ಕಾಪಿ ತೊಗೊಂಡವರಿಗೆ ಮಾತ್ರ ಅಪ್ಲಿಕೇಶನ್ ಹಾಕಲಿಕ್ಕೆ ಅವಕಾಶ ಇರುತ್ತೆ ಅಂತ ಶಿಕ್ಷಣ ಅಥವಾ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯಿಂದ ಮಾಹಿತಿನ ಕೊಟ್ಟಿದ್ದಾರೆ. ಅಂದರೆ ಸ್ಕ್ಯಾನರ್ಡ್ ಕಾಪಿ ನೀವು ಅಪ್ಲೈ ಮಾಡಿ, ಸ್ಕ್ಯಾನರ್ಡ್ ಕಾಪಿ ತೊಗೊಂಡಿದ್ರೆ ಮಾತ್ರ ನೀವು ರಿವ್ಯಾಲ್ಯೂಷನ್ ಅಥವಾ ರೀಟೋಟಲಿಂಗ್ ಅಪ್ಲಿಕೇಶನ್ ಹಾಕಕ್ಕೆ ಎಲಿಜಿಬಲ್. ಮತ್ತೆ ರಿವ್ಯಾಲ್ಯೂಷನ್ಗೆ ಅಪ್ಲೈ ಮಾಡಿದವರು ರೀಟೋಟಲಿಂಗ್ ಅಪ್ಲಿಕೇಶನ್ ಹಾಕೋದಕ್ಕೆ ಸಮಸ್ಯೆ ಇರೋದಿಲ್ಲ, ಅದು ಬೇಡ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಯಾಕಂದ್ರೆ ರಿವ್ಯಾಲ್ಯೂಷನ್ ಅಂತಂದ್ರೆ ಅಲ್ಲೇ ಚೆಕ್ ಮಾಡಿರ್ತಾರೆ. ಇವಾಗ ಇದ್ರ ಬಗ್ಗೆ ಹೇಳಿದ್ರೆ ರಿವ್ಯಾಲ್ಯೂಯೇಷನ್ ಅಂದ್ರೆ ರೀಟೋಟಲಿಂಗ್ ಅಂದ್ರೆ ಏನು ಅಂತ ಹೇಳಿದ್ರೆ, ಮೊದಲನೇದಾಗಿ ರೀಟೋಟಲಿಂಗ್ ಬಗ್ಗೆ ಹೇಳ್ತೇನೆ. ರೀಟೋಟಲಿಂಗ್ ಅಂದರೆ ಇವಾಗ ನಿಮಗೆ ಸ್ಕ್ಯಾನರ್ಡ್ ಕಾಪಿ ನಿಮ್ಮ ಬಳಿ ಬಂದಿರುತ್ತೆ ಅನ್ಕೊಳ್ಳಿ, ಚೆಕ್ ಮಾಡ್ತೀರಾ ಅವಾಗ. ಅದು ಬಂದಂಥ ಸಂದರ್ಭದಲ್ಲಿ PDF ಎಲ್ಲ ಇತ್ತು ಅಂದರೆ ನೀವು ಜೆರಾಕ್ಸ್ ಶೀಟನ್ನು ತೆಗೆಸ್ಕೊಡೋದ್ರ ಮುಖಾಂತರ ಚೆಕ್ ಮಾಡಿ. ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಗೊತ್ತಾಗುತ್ತೆ ಇವಾಗ ಓಕೆ 4 ಮಾರ್ಕ್ಸ್ ಕ್ವಶನ್ ಇತ್ತು, 2.5 ಇಷ್ಟು ಕೊಟ್ಟಿದ್ದಾರೆ, ಇಷ್ಟು ಮಾರ್ಕ್ಸ್ ಕ್ವಶನ್ಗೆ ಇಷ್ಟು ಕೊಟ್ಟಿದ್ದಾರೆ, 3 ಕೊಟ್ಟಿದ್ದಾರೆ, 4 ಕೊಟ್ಟಿದ್ದಾರೆ, ಇಷ್ಟು ಮಾರ್ಕ್ಸ್ ಕ್ವಶನ್ಗೆ ಏನಿರುತ್ತಲ್ಲ ಇಷ್ಟು ಮಾರ್ಕ್ಸ್ ಕೊಟ್ಟಿದ್ದಾರೆ ಅಂತ ಅಂದಾಜು ಸಿಗುತ್ತೆ, ಅಲ್ಲಿ ಗೊತ್ತಾಗ್ಬಿಡುತ್ತೆ ನಿಮಗೆ. ಅಲ್ಲಿ ಟಿಕ್ ಆಗಿರೋದೆಲ್ಲ ಮಾರ್ಕ್ಸ್ ಎಷ್ಟು ಕೊಟ್ಟಿದ್ದಾರೆ, ಯಾವ ಕ್ವಶನ್ಗೆ ಅಂತೆಲ್ಲ ಮಾರ್ಕ್ಸ್ಗಳಿರುತ್ತೆ. ಆ ಸಂದರ್ಭದಲ್ಲಿ ನೀವು ಮಾರ್ಕ್ಸ್ ಸರಿಯಾಗಿ ಕೊಟ್ಟಿರ್ತಾರೆ ಅನ್ಕೊಳ್ಳಿ, ನಂತರದಲ್ಲಿ ಟೋಟಲ್ ಮಾಡ್ಬೇಕಾದ್ರೆ ಮಿಸ್ಟೇಕ್ ಮಾಡಿರ್ತಾರೆ. ಅಂದರೆ ಅಭ್ಯರ್ಥಿಗೆ ಇವಾಗ ಒಬ್ಬ ಅಭ್ಯರ್ಥಿಗೆ 80 ಮಾರ್ಕ್ಸ್ಗೆ ಎಕ್ಸಾಮ್ ಆಗಿದೆ ಅನ್ಕೊಳ್ಳಿ, ಆ ಅಭ್ಯರ್ಥಿಗೆ ಆನ್ಸರ್ ಪೇಪರ್ ಅಲ್ಲಿ ಏನಿರುತ್ತಲ್ಲ ಅಂದ್ರೆ ಕರೆಕ್ಷನ್ ಎಲ್ಲ ಮಾಡಿದ್ದಾರೆ, ಇವ್ಯಾಲ್ಯೂಯೇಟರ್ ಕರೆಕ್ಟಾಗಿ ಮಾರ್ಕ್ಸ್ ಕೊಟ್ಟಿರ್ತಾರೆ. ಬಟ್ 80 ಮಾರ್ಕ್ಸ್ಗೆ ಆ ಅಭ್ಯರ್ಥಿಗೆ ಅಲ್ಲಿ ಎಲ್ಲ ಮೆನ್ಷನ್ ಆಗಿರೋ ಮಾರ್ಕ್ಸ್ಗಳು ಇರುತ್ತಲ್ಲ ಟೋಟಲ್ ಮಾಡಿದಾಗ, ಒಂದು ಎಕ್ಸಾಂಪಲ್ ಹೇಳ್ತೀನಿ, ಇವಾಗ 65 ಮಾರ್ಕ್ಸ್ ಬರ್ತಿದೆ ಅನ್ಕೊಳ್ಳಿ. ಇವ್ಯಾಲ್ಯೂಯೇಟರ್ ಏನು ಮಾಡಿರ್ತಾರೆ, ಮಾರ್ಕ್ಸ್ ಕೊಡುವಂಥ ಸಂದರ್ಭದಲ್ಲಿ 45 ಹಾಕ್ಬಿಟ್ಟಿದ್ದಾರೆ ಅನ್ಕೊಳ್ಳಿ. ಅಭ್ಯರ್ಥಿಗೆ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿದಾಗೆಲ್ಲ ಕೌಂಟ್ ಮಾರ್ಕ್ ಕರೆಕ್ಟಾಗಿ ಕೊಟ್ಟಿದ್ದಾರೆ, ಕರೆಕ್ಟಾಗಿ ಬಂದಿದೆ. ಆ ಸಂದರ್ಭದಲ್ಲಿ ಒಟ್ಟಿಗೆ ಟೋಟಲ್ ಮಾಡ್ತಿರಲ್ಲ, ಆ ಸಂದರ್ಭದಲ್ಲಿ ಇವ್ಯಾಲ್ಯೂಯೇಟರ್ ಮಿಸ್ಟೇಕ್ ಮಾಡಿರ್ತಾರೆ. ಇದಕ್ಕೆ ನೀವು ರೀಟೋಟಲಿಂಗ್ ಅಂತ ಅಪ್ಲಿಕೇಶನ್ ಹಾಕಬೇಕು, ಮತ್ತೆ ಮರು ಎಣಿಕೆ ಮಾಡಿ ಅಂತ ಕನ್ನಡದಲ್ಲಿ ಮರು ಎಣಿಕೆ ಅಂತ ಕರೀತಾರೆ. ರೀಟೋಟಲಿಂಗ್ ಅಂದ್ರೆ ಮರು ಎಣಿಕೆ, ಮತ್ತೆ ಎಣಿಸಿ ಅಂತ ಅಂದ್ಬಿಟ್ಟು ನೀವು ಅಪ್ಲೈ ಮಾಡುವಂಥದ್ದು ಇರುತ್ತೆ. ಇದಕ್ಕೆ ಯಾವುದೇ ಫೀಸ್ ಇರೋದಿಲ್ಲ, ರೀಟೋಟಲಿಂಗ್ ಯಾವುದೇ ಫೀಸ್ ಇರೋದಿಲ್ಲ, ಸ್ಕ್ಯಾನರ್ಡ್ ಕಾಪಿ ತಗೊಂಡಿರಬೇಕಾಗಿರುತ್ತೆ. ಅರ್ಥ ಆಗ್ತಿದೆ. ನಂತರದಲ್ಲಿ ಇವಾಗ ರಿವ್ಯಾಲ್ಯೂಷನ್ ಬಗ್ಗೆ ಬರೋಣ ನಾವು. ರೀಟೋಟಲಿಂಗ್ ಅರ್ಥ ಆಗಿದೆ ಅನ್ಕೊಂಡು ನಂತರ ರಿವ್ಯಾಲ್ಯೂಷನ್ ಬಗ್ಗೆ ಬರ್ತಾರೆ. ರಿವ್ಯಾಲ್ಯೂಷನ್ಗೆ ಅಪ್ಲೈ ಮಾಡ್ತೀರಾ ಅಂತಂದರೆ ಸ್ಕ್ಯಾನರ್ಡ್ ಕಾಪಿ ನಿಮಗೆ ಕಡ್ಡಾಯವಾಗಿ ಇರಲೇಬೇಕಾಗುತ್ತೆ. ನಂತರ ರಿವ್ಯಾಲ್ಯೂಷನ್ಗೆ ಅಪ್ಲೈ ಮಾಡೋದಕ್ಕೆ ಮುಂಚೆ ನೀವು ಹೇಳ್ತಿರುವಂಥದ್ದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ರಿವ್ಯಾಲ್ಯೂಷನಲ್ಲಿ ಈಗ ಸ್ಕ್ಯಾನರ್ಡ್ ಕಾಪಿ ಇರುತ್ತಲ್ಲ, ಅದರಲ್ಲಿ ನಿಮ್ಮ ಮಾರ್ಕ್ಸ್ ಕಟ್ ಆಗುತ್ತೆ ಅಂತ ಹೇಳಿದ್ರೆ ನೀವು ಅಲ್ಲಿ ನೋಡ್ಕೊಂಡೆ ಅಪ್ಲೈ ಮಾಡಿರ್ತೀರಾ ಅಂದರೆ ರೀಟೋಟಲಿಂಗ್ಗೆ. ಅಲ್ಲಿ ಎಷ್ಟು ಮಾರ್ಕ್ಸ್ ಇರುತ್ತಲ್ಲ ಮತ್ತೆ ಎಣಿಸ್ತಾರೆ, ಕರೆಕ್ಟ್ ಆಗಿದೆ ಅಂತ ಸಂದರ್ಭದಲ್ಲಿ ಕೊಡುವಂಥದ್ದು ಇರುತ್ತೆ, ಅದು ಬರುವಂಥದ್ದು ಇರುತ್ತೆ. ಬಟ್ ಈ ಒಂದು ರಿವ್ಯಾಲ್ಯೂಷನ್ ಅಂತಕ್ಕಂಥದ್ದು ಏನಿರುತ್ತಲ್ಲ ಅಲ್ಲಿ ನಿಮ್ಮ ಮಾರ್ಕ್ಸ್ ವೇರಿ ಆಗೋ ಸಾಧ್ಯತೆ ಇರುತ್ತೆ, ಜಾಸ್ತಿನೂ ಬರ್ಬೋದು ಕಡಿಮೆನೂ ಬರ್ಬೋದು. ಯಾವ ಥರ ಅಂತ ಹೇಳಿದ್ರೆ ರಿವ್ಯಾಲ್ಯೂಷನಲ್ಲಿ ಇವಾಗ ಕರೆಕ್ಷನ್ ಒಬ್ಬರು ಮಾಡಿದ್ದಾರೆ ಅನ್ಕೊಳ್ಳಿ, ನೆಕ್ಸ್ಟ್ ಇನ್ನೊಬ್ರು ಬೇರೆ ಒಂದು ಇವ್ಯಾಲ್ಯೂಯೇಟರ್ ಕರೆಕ್ಟ್ ಮಾಡುವಂಥದ್ದು ಇರುತ್ತೆ, ಅದೇ ಇವ್ಯಾಲ್ಯೂಯೇಟರ್ನ ಕರೆಕ್ಷನ್ ಮಾಡಲ್ಲ, ಬೇರೆ ಇವ್ಯಾಲ್ಯೂಯೇಟರ್ ಕರೆಕ್ಷನ್ ಮಾಡುವಂಥದ್ದು ಇರುತ್ತೆ. ಈ ಸಂದರ್ಭದಲ್ಲಿ ಸ್ಟಾರ್ಟಿಂಗ್ ಟು ಎಂಡಿಂಗ್ ಕರೆಕ್ಷನ್ ಮಾಡ್ತಾರೆ. ಅಂದರೆ ಇವಾಗ ಅವರು 3 ಮಾರ್ಕ್ಸ್ಗೆ ಏನೋ 1.5 ಕೊಟ್ಟಿದ್ದಾರೆ ಅನ್ಕೊಳ್ಳಿ, ಅಥವಾ 4 ಮಾರ್ಕ್ಸ್ ಕ್ವಶನ್ಗೆ ಯಾವುದಕ್ಕೆ 2.5 ಕೊಟ್ಟಿದ್ದಾರೆ, 3 ಕೊಟ್ಟಿದ್ದಾರೆ ಅನ್ಕೊಳ್ಳಿ. ಇವಾಗ ಅಲ್ಲಿ ಪರ್ಫೆಕ್ಟ್ ಇದೆ ನಿಮ್ದು ಆನ್ಸರ್ ಇನ್ನೊಂದು ಮತ್ತೊಂದು ಅನ್ನೋ ಸಂದರ್ಭದಲ್ಲಿ ಅವರು 4 ಕೊಡಬಹುದು, ಅಥವಾ ಕೊಟ್ಟಿರುವಂಥ 3.5 ಮಾರ್ಕ್ಸ್ ಇರುತ್ತೆ ಅನ್ಕೊಳ್ಳಿ, 2.5 ಕೊಡಬಹುದು, 3 ಕೊಡಬಹುದು, ಏನು ಬೇಕಾದ್ರೆ ಆಗ್ಬೋದಾಗಿರುತ್ತೆ, ವೇರಿ ಆಗ್ಬೋದಾಗಿರುತ್ತೆ. ಆ ಕಾರಣಕ್ಕೆ ರಿವ್ಯಾಲ್ಯೂಯೇಷನ್ ಅಲ್ಲಿ ನಿಮ್ಮ ಮಾರ್ಕ್ಸ್ ಗಳಂತಕ್ಕಂಥದ್ದು ಹೆಚ್ಚು ಆಗ್ಬೋದು ಕಡಿಮೆ ಆಗ್ಬೋದು, ಡಿಪೆಂಡ್ ಆನ್ ಇವ್ಯಾಲ್ಯೂಯೇಟರ್ ಅಂತಕ್ಕಂಥದ್ದು ಅವಲಂಬನೆ ಆಗಿರುವಂಥದ್ದು ಇರುತ್ತೆ. ರಿವ್ಯಾಲ್ಯೂಯೇಷನ್ ಅಂದ್ರೆ ಹೊಸದಾಗಿ ನಿಮ್ಮ ಒಂದು ಉತ್ತರ ಪತ್ರಿಕೆನ ಮತ್ತೆ ಬೇರೆ ಒಂದು ಇವ್ಯಾಲ್ಯೂಯೇಟರ್ ಕರೆಕ್ಷನ್ ಮಾಡುವಂಥದ್ದು ಇರುತ್ತೆ. ಅದರಲ್ಲಿ ಏನು ಹೇಳಿಕ್ ಬರೋದಿಲ್ಲ, ಮಾರ್ಕ್ಸ್ ಜಾಸ್ತಿನೇ ಆಗುತ್ತೆ ಕಡಿಮೆ ಆಗುತ್ತೆ ಅಂತ ಹೇಳಕ್ ಬರಲ್ಲ. ಆ ಒಂದು ಇವ್ಯಾಲ್ಯೂಯೇಟರ್ ಯಾವ ಥರ ಮಾರ್ಕ್ಸ್ ಚೆಕ್ ಮಾಡ್ತಾರೆ, ಕರೆಕ್ಷನ್ ಮಾಡ್ತಾರೆ, ಇದ್ರ ಮೇಲೆ ಹೋಗಿರುತ್ತೆ. ಮತ್ತೆ ನೀವು ಬರ್ದಿದ್ದೀರ ಅಂದ್ರೆ
ಹೋಪ್ ಇಟ್ಕೋಬೋದಾಗಿರುತ್ತೆ, ಬರುವಂಥದ್ದಿರುತ್ತೆ ಮಾರ್ಕ್ಸ್‌ಗಳು. ಸೊ ಚೆಕ್ ಮಾಡುವಂಥ ಸಂದರ್ಭದಲ್ಲಿ ಕರೆಕ್ಟಾಗಿ ಚೆಕ್ ಮಾಡಿರ್ತಾರೆ ಅಂತ ಹೇಳ್ಬೋದು ರಿವ್ಯಾಲ್ಯೂಯೇಷನ್ ಹಾಕುವಂಥ ಸಂದರ್ಭದಲ್ಲಿ. ಸೊ ಇನ್ನೊಂದೇನೆಂದರೆ ಪ್ರಮುಖವಾಗಿ ವಿದ್ಯಾರ್ಥಿಗಳಿಗೆ ಸ್ಕ್ಯಾನರ್ಡ್ ಕಾಪಿ, ರಿವ್ಯಾಲ್ಯೂಯೇಷನ್, ರೀಟೋಟಲಿಂಗ್‌ಗೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಗಳು ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಸೊ ಮಾರ್ಕ್ಸ್ ಕಟ್ ಆಗುತ್ತಾ ಕಟ್ ಆಗಲ್ವಾ ಅಂತ ಇನ್ನೊಂದು ಯಾವ ಥರ ತಿಳ್ಕೊಳ್ಳೋದು ಅಂತ ಹೇಳಿದ್ರೆ, ರಿವ್ಯಾಲ್ಯೂಯೇಷನ್ ಹಾಕಬೇಕಾಗಿರುವಂಥ ಮಕ್ಕಳಿಗೆ ಹೇಳ್ತಿರೋಂಥ ರೀಟೋಟಲಿಂಗ್ ಏನು ಸಮಸ್ಯೆ ಇರೋದಿಲ್ಲ. ಟೋಟಲ್ ಮಾಡಿ ಹಾಕ್ಬಿಟ್ಟಿರ್ತಾರೆ. ರಿವ್ಯಾಲ್ಯೂಯೇಷನ್ ಬಗ್ಗೆ ಹಾಕ್ತಿರೋರಿಗೆ ನೀವು ರಿಸಲ್ಟ್ ಶೀಟ್ ಏನು ಬಂದಿರುತ್ತಲ್ಲ, ಅಂದರೆ ಸ್ಕ್ಯಾನರ್ಡ್ ಕಾಪಿ ಅದನ್ನು ತಗೊಂಡು ನಿಮ್ಮ ಒಂದು ಶಿಕ್ಷಕರು ಇರುತ್ತಲ್ಲ ಅವ್ರ ಹತ್ರ ಹೋಗ್ಬಿಟ್ಟು ನೀವು ಚೆಕ್ ಮಾಡಿ ಕೇಳಿ. ಸರ್ ಇವಾಗ ನನಗೆ ಈ ಥರ ಏನು ಮಾರ್ಕ್ಸ್‌ಗಳು ಕೊಟ್ಟಿದ್ದಾರಲ್ಲ, ಸೊ ಇಷ್ಟು ಮಾರ್ಕ್ಸ್‌ಗೆ ಸಾಕಾ, ಅಂದರೆ ನಾನು ಬರ್ದಿರೋದಕ್ಕೆ ಇಷ್ಟಿಷ್ಟೇ ಸಾಕಾಗಿರುತ್ತೆ ಅಷ್ಟೇ ಕೊಡ್ತಾರಾ, ಅಥವಾ ಮತ್ತೆ ರಿವ್ಯಾಲ್ಯೂಯೇಷನ್ ಹಾಕಿದಾಗ ಮಾರ್ಕ್ಸ್ ನನಗೆ ಜಾಸ್ತಿ ಕೊಡ್ಬೋದಾ ಸರ್ ಅವರು ಅಂತ ನೀವು ಏನು ಆ ಸಬ್ಜೆಕ್ಟ್ ಏನು ಟೀಚರ್ ಇರ್ತಾರಲ್ಲ, ಸೊ ಇವಾಗ ಯಾವುದೋ ಒಂದು ಎಕ್ಸಾಂಪಲ್ ಎಕನಾಮಿಕ್ ಸಬ್ಜೆಕ್ಟ್ ಇದೆ ಅನ್ಕೊಳ್ಳಿ, ಇಂಗ್ಲೀಷ್ ಸಬ್ಜೆಕ್ಟ್ ಇದೆ ಅನ್ಕೊಳ್ಳಿ, ಆ ಸಬ್ಜೆಕ್ಟ್ ಸ್ಕ್ಯಾನರ್ಡ್ ಕಾಪಿ ತಗೊಂಡಾಗ ಸೊ ಆ ಒಂದು ಶಿಕ್ಷಕರು ನಿಮ್ದೇನು ಇರ್ತಾರಲ್ಲ, ಉಪನ್ಯಾಸಕರು ಏನೋ ಲೆಕ್ಚರ್ ಅವ್ರನ್ನ ಕೇಳಿದಂಥ ಸಂದರ್ಭದಲ್ಲಿ ಅವ್ರು ನಿಮಗೆ ಗೈಡ್ ಮಾಡ್ತಾರೆ. ಇಲ್ಲ ನೀನು ಇಷ್ಟೇ ಬರ್ದಿದ್ದೀವಿ, ಇದಕ್ಕೆ ಇಷ್ಟೇ ಕೊಡುವಂಥದ್ದು ಇರುತ್ತೆ, ಅಥವಾ ಇದಕ್ಕೆ ಹಾಕು ನೀನು ಬರ್ದಿದ್ದೀಯ ಆದರೂ ಕೂಡ ಕೊಟ್ಟಿಲ್ಲ ಅಂತ ಸಂದರ್ಭದಲ್ಲಿ ನೀವು ಹಾಕ್ಬೋದಾಗಿರುವಂಥದ್ದು. ಸಪ್ರೇಟ್ ಫೀಸ್ ಕೂಡ ಇರುತ್ತೆ ರಿವ್ಯಾಲ್ಯೂಯೇಷನ್ಗೆ. ನಂತರದಲ್ಲಿ ರೀಟೋಟಲಿಂಗ್, ರಿವ್ಯಾಲ್ಯೂಯೇಷನ್, ಸ್ಕ್ಯಾನರ್ಡ್ ಕಾಪಿ ಸಂಪೂರ್ಣವಾಗಿ ನಿಮ್ಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ನಂತರದಲ್ಲಿ ಪ್ರಮುಖವಾಗಿ ಹೇಳ್ತಿರುವಂಥದ್ದು ಸ್ಕ್ಯಾನರ್ಡ್ ಕಾಪಿ ತಗೊಂಡವರಿಗೆ ಮಾತ್ರ ಇವುಗಳಿಗೆ ಎಲಿಜಿಬಲ್ ಇರ್ತೀರಾ ನೀವು ರಿವ್ಯಾಲ್ಯೂಯೇಷನ್, ರೀಟೋಟಲಿಂಗ್ ಹಾಕಬೇಕು ಅಂದರೆ. ಸೊ ಎಲ್ಲ ನಿಮ್ಮ ಆದಷ್ಟು ಸ್ನೇಹಿತರಿಗೆ ವಿಡಿಯೋ ಶೇರ್ ಮಾಡಿ. ಇನ್ನೂ ವೈಯಕ್ತಿಕವಾಗಿ ಸೂಕ್ತ ಪ್ರಶ್ನೆ ಡೌಟ್ಸ್ಗಳಿದ್ದಾವೆ, ನಮಗೆ ಯಾವ ಥರ ಗೈಡ್ ಮಾಡೋರು ಯಾರು ಇಲ್ಲ ಅಂತಕ್ಕಂಥ ಸಂದರ್ಭದಲ್ಲಿ ಕನ್ನಡದ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ ಸಬ್ಸ್ಕ್ರಿಪ್ಷನ್ ಕೊಟ್ಟಿರುವಂಥದ್ದಾಗಿರುತ್ತೆ. ಸಬ್ಸ್ಕ್ರೈಬ್ ಆಗೋರ ಮುಖಾಂತರದಲ್ಲೇ ಸೂಕ್ತ ಸಲಹೆ, ಮಾರ್ಗದರ್ಶನ ಮೆಸೇಜ್ ಅಥವಾ ಇನ್ಸ್ಟಾಗ್ರಾಮ್ ಕಾಲ್ ಮುಖಾಂತರ ವೈಯಕ್ತಿಕವಾಗಿ ನಮ್ಮ ಜೊತೆ ಮೆಸೇಜ್ ಅಥವಾ ಕಾಲ್ ಮುಖಾಂತರದಲ್ಲಿ ಮಾಹಿತಿನ ಪಡ್ಕೋಬೋದಿರುತ್ತೆ. ಇನ್ಸ್ಟಾಗ್ರಾಮಲ್ಲಿ ಸಬ್ಸ್ಕ್ರೈಬ್ ಆಗಬೇಕಿರುತ್ತೆ. ಅದಕ್ಕೆ ಅರ್ಥ ಆಗಿದೆ ಅನ್ಕೊಂಡು ನಿಮ್ಮೆಲ್ಲ ಸ್ನೇಹಿತರಿಗೆ ಆದಷ್ಟು ವಿಡಿಯೋ ಶೇರ್ ಮಾಡಿ ಮಾಹಿತಿನ ತಲುಪಿಸಿ. ಆಲ್ ದ ಬೆಸ್ಟ್.